ಇಂದು ಆಷಾಢ ಮಾಸದ 2ನೇ ಶುಕ್ರವಾರ. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಇನ್ನು ವಿಶೇಷವಾಗಿ ಸಾಕಷ್ಟು ಜನ ಭಕ್ತರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ದೇವಿಯ ದರ್ಶನಕ್ಕೆ ಬಂದಿದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಮುಖ್ಯ ಆಗಮಿಕರಾಗಿರುವಂತಹ ಡಾಕ್ಟರ್ ಶೇಷಶೇಖರ್ ದೀಕ್ಷಿತ್ ಅವರಿದ್ದಾರೆ. ಬನ್ನಿ ಮಾತಾಡೋಣ. ಗುರುಗಳೇ ನಮಸ್ತೆ. ಗುರುಗಳೇ, ಇದು 2ನೇ ಶುಕ್ರವಾರ, ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಯಾವ ರೀತಿ ಅಲಂಕಾರಗಳಾಗಿದೆ ಅಂತೇಳಿ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ. ಆಷಾಢ ಮಾಸದ 2ನೇ ಶುಕ್ರವಾರ. ಹಾಗೆ ಎಂದಿನಂತೆ ಬೆಳಗ್ಗೆ 3:30ರಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ನಾಗಲಕ್ಷ್ಮಿ ಅಲಂಕಾರ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ದೇವಾಲಯದ ಆವರಣದಲ್ಲಿ ಫಲ, ಪುಷ್ಪ, ತರಕಾರಿಗಳಿಂದ ಅಲಂಕಾರ ವಿಶೇಷವಾಗಿರ್ತಕ್ಕಂಥದ್ದು. ಇದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷಗಳು ಇದೆಲ್ಲ. ಈಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೂಡ ಏನು ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಹಾಗೂ ಮಹಾಮಂಗಳಾರತಿಗಳಿರ್ಬೋದು ಅಥವಾ ದೇವಾಲಯದಲ್ಲಿ ಪ್ರತಿನಿತ್ಯ ನಡೆಯುವಂಥ ಪೂಜೆ ಪುನಸ್ಕಾರಗಳು ಯಾವ ರೀತಿ ಇದೆ? ಅಂದರೆ ಇವಾಗ ಬೆಳಗ್ಗೆ 5:30ರಿಂದ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ರಾತ್ರಿ 10 ಗಂಟೆವರೆಗೂ ಆಗೇ ಇರುತ್ತೆ. ಬೆಳಗ್ಗೆ 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಸಾಯಂಕಾಲ ಅಭಿಷೇಕ ಇರುತ್ತೆ 6ರಿಂದ 7ವರೆಗೆ. ಅದಾದ ನಂತರದಲ್ಲೂ ಮುಂದುವರ್ಕೊಂಡು ಹೋಗುತ್ತೆ ಇದು. ಈಗ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾಗಿ ಇದೊಂದು ಶಕ್ತಿ ದೇವತೆ. ಈ ಶಕ್ತಿ ದೇವತೆನ 4 ವಾರಗಳಲ್ಲಿ ಲಕ್ಷ್ಮೀ ಅಲಂಕಾರದಲ್ಲಿ ನೋಡೋದು ಏನಕ್ಕೆ ಅಂತ? ಅಂದರೆ ಆಷಾಢ ಮಾಸ ಅಂತಕ್ಕಂಥದ್ದು ಲಕ್ಷ್ಮಿಗೆ ಎತ್ತಿರ್ತಕ್ಕಂಥ ಮಾಸ ಇದು. ಶಕ್ತಿ ದೇವತೆ ಅಂದರೆ ಲಕ್ಷ್ಮಿ ಅಂತ ಹೇಳ್ತಾರೆ. ಆ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ 4 ವಾರ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತದೆ. ಇಷ್ಟು ಏನು ಶೇಷಶೇಖರ್ ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು. ದೇವಾಲಯದಲ್ಲಿ ವಿಶೇಷವಾಗಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ಹಾಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಸತೀಶ್ ಜೊತೆ SS ಮಹತ್ತೂರು, ನ್ಯೂಸ್ ಕನ್ನಡ, ಮೈಸೂರು.